ಹಾಯ್ ಹಲೋ ಫ್ರೆಂಡ್ಸ್, ಕರುನಾಡ ಪಾಕ ಚಾನಲ್ಗೆ ಸುಸ್ವಾಗತ. ಇನ್ನು ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಮ್ಮ ಹೊಸ ರೆಸಿಪಿ ನೋಟಿಫಿಕೇಶನ್ ಮೊದಲು ಸಿಗುತ್ತೆ. ಈ ದಿನದ ರೆಸಿಪಿಲಿ ಮಶ್ರೂಮ್ ಪಲಾವ್ನ ಈಸಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಈ ಥರ ಮಶ್ರೂಮ್ ತೊಗೊಂಡಿದ್ದೀನಿ, ಒಂದು ಪ್ಯಾಕೆಟ್ ಅಷ್ಟು. ಇದನ್ನ ಕಟ್ ಮಾಡ್ಕೋಬೇಕಾಗುತ್ತೆ ತೊಳ್ಕೊಂಡು. ಮೊದಲು ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಅದಕ್ಕೆ ಪಲಾವ್ ಸ್ಪೈಸಸ್ ಎಲ್ಲ ಸೇರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು, ಅಷ್ಟು ಸುಲಭವಾಗಿ ಹೋಟೆಲ್ ಥರನೇ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಜಾಸ್ತಿ ರುಬ್ಬೋದು ಕುಟ್ಟೋದು ಏನು ಮಸಾಲೆಗಳೆಲ್ಲ ಇಲ್ಲ, ಸಿಂಪಲಾಗಿ ಸೂಪರಾಗಿ ಮಾಡ್ಕೋಬೋದು. ನೋಡಿ, ಈಗ ಒಂದು 4 ಹಸಿಮೆಣಸಿನ್ಕಾಯಿ ದೊಡ್ಡದಾಗಿ ಹೆಚ್ಕೊಂಡಿರೋದು, ಒಂದು ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಪಲಾವಲ್ಲಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದರೆ ಪಲಾವ್ ಚೆನ್ನಾಗಿರುತ್ತೆ. ನೋಡಿ, ಇದೆಲ್ಲ ಕಂದು ಬಣ್ಣ ಬಂದಿದೆ. ಈಗ ಮಶ್ರೂಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಸೇರಿಸ್ತಾ ಇದ್ದೀನಿ. ಅದನ್ನೊಂದು ರೌಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕು. ನಂತರ ಒಂದು ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಇನ್ನೊಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ, 2 ಸ್ಪೂನಷ್ಟಿದೆ. ಮಕ್ಳುಗಳ ಲಂಚ್ ಬಾಕ್ಸ್ಗೆ, ಡ್ಯೂಟಿಗೆ ಹೋಗೋರು ಟೈಮ್ ಆಗಿದ್ರು ಕೂಡ ಬೇಗ ಕ್ವಿಕ್ಕಾಗಿ ಇದನ್ನ ಮಾಡ್ಕೋಬೋದು. ನೋಡಿ, ಇದೊಂದು ರೌಂಡ್ ಮಿಕ್ಸ್ ಮಾಡಿಕೊಂಡೆ. ಈಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೆ, ಅದನ್ನ ಸೇರಿಸ್ತಾ ಇದ್ದೀನಿ. ಇದು ಕೂಡ ಫ್ರೈ ಮಾಡ್ಕೋಬೇಕಾಗೆ, ಜಸ್ಟ್ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು 4 ಟೊಮೊಟೊನ ಉದ್ದುದ್ದಾಗಿ ಹೆಚ್ಕೊಂಡು ತೊಗೊಂಡಿದ್ದೆ, ಅದು ಸೇರಿಸ್ತಾ ಇದ್ದೀನಿ. ಇದು ಕೂಡ ಹಾಗೆ ಫ್ರೈ ಮಾಡ್ಕೊಳ್ಳಿ. ಈಗ ಒಂದು 2 ಸ್ಪೂನಷ್ಟು ಗರಂ ಮಸಾಲ, ನೋಡಿ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ, ಒಂದು 2 ಸ್ಪೂನಷ್ಟು. ಧನಿಯಾ ಮತ್ತು ಮೆಣಸಿನ್ಕಾಯಿ ಪುಡಿನ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನ 1 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ನೀವು 2 ಸ್ಪೂನ್ ಧನಿಯಾ, 1 ಸ್ಪೂನ್ ಮೆಣಸಿನ್ಕಾಯಿ ಪುಡಿನ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೋಬೋದು. ಈಗ ಇದನ್ನೆಲ್ಲ ಒಂದು ರೌಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನಾನು ಇದು 2 ಪಾವ್ ಅಕ್ಕಿಗೆ ಮಾಡ್ತಾ ಇರೋದು. ಈಗ ಒಂದು ರೌಂಡು ಮಿಕ್ಸ್ ಮಾಡಿ ಅದೆಲ್ಲ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಹಾಗೆ ಇಟ್ಬಿಡಿ. ನೋಡಿ ಯಾವ ಥರ ಎಣ್ಣೆ ಬಿಟ್ಟಿದೆ, ಇಷ್ಟು ಮಸಾಲೆಗಳನ್ನ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ 2 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ತೊಳೆದು ಸೇರಿಸ್ತಾ ಇದ್ದೀನಿ. ಅಕ್ಕಿನ ಈ ಥರ ಎಣ್ಣೆಗೆ ಸೇರಿಸ್ಕೋಬೇಕು. ಎಣ್ಣೆಗೆ ಸೇರಿಸಿ ಒಂದು 2 ನಿಮಿಷ ಹಾಗೆ ಹುರ್ಕೋಬೇಕು. ಆಗ ಉಡುಡಿಯಾಗಿ ಚೆನ್ನಾಗಿ ಬರುತ್ತೆ ಪಲಾವು. ನೋಡಿ, ಸೇರಿಸ್ತಾ ಇದ್ದೀನಿ. ಈಗ ಇದೊಂದು ರೌಂಡು ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಮಿಕ್ಸ್ ಮಾಡಾಗಿದೆ. ಈಗ ಅಳತೆಗೆ ತಕ್ಕಷ್ಟು ನೀರು ಹಾಕ್ತಾಯಿದ್ದೀನಿ, ಅಂದರೆ 4 ಗ್ಲಾಸಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಇದೊಂದು 4ರಿಂದ 5 ಜನ ತಿನ್ಬೋದು ಪಲಾವು, ಅಷ್ಟು ಚೆನ್ನಾಗಿರುತ್ತೆ. ಜಾಸ್ತಿ ಏನು ಮಸಾಲೆಗಳು ಸೇರಿಸಿಲ್ಲ, ತುಂಬ ಕಡಿಮೆ ಮಸಾಲೆಗಳು, ರುಬ್ಬಂಗಿಲ್ಲ ಕುಟ್ಟಂಗಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಸಾಕು, ಕ್ವಿಕ್ಕಾಗಿ ಮಾಡ್ಕೋಬೋದು. ನೋಡಿ, ಇದು ಕುದಿ ಬರ್ತಾ ಇದೆ. ಕುದಿ ಬರೋ ಟೈಮಲ್ಲಿ ಕುಕ್ಕರ್ನ ಕ್ಯಾಪ್ನ ಮುಚ್ಚಿ 2 ವಿಷಲ್ ಬರ್ಸ್ಕೋಬೇಕು. ಎರಡು ವಿಷಲ್ ಆಗಿ ಕೂಲಾಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಪಲಾವ್ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಸೂಪರಾಗಿ ಬಂದಿದೆ. ಏನು ರುಬ್ಬಂಗಿಲ್ಲ, ಯಾವುದೇ ರೀತಿ ಮಸಾಲೆಗಳು ಹಾಕಂಗಿಲ್ಲ. ಯಾವ ಥರ ಮಾಡಬೇಕು ಅಂತಲೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. 5 ನಿಮಿಷಕ್ಕೆ ಪಟಾಪಟ್ ಅಂತ ಈ ಥರ ಮಶ್ರೂಮ್ ಪಲಾವ್ನ ರೆಡಿ ಮಾಡ್ಕೋಬೋದು. ಒಂದು ರೌಂಡು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಇದ್ದಾಗಲೇ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿದ್ರೆ ಸೂಪರಾಗಿರುತ್ತೆ.
ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಹೊಸ ಹೊಸ ರೆಸಿಪಿಗಳನ್ನ ನಾನು ನಿಮಗೆ ಈಸಿಯಾಗಿ ಮಾಡಿ ತೋರಿಸ್ತೀನಿ. ಮತ್ತೆ ಹೊಸ ಹೊಸ ರೆಸಿಪಿಗಳ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.